ಈ ಜಗದಲ್ಲಿ ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳ ಸ್ನೇಹ ಹೊಸದೇನೂ ಅಲ್ಲ. ಸಿಂಹ, ಹುಲಿ, ಚಿರತೆ ಸಾಕಿ ಅವುಗಳೊಂದಿಗೆ ಸ್ನೇಹ ಬೆಳೆಸಿದವರು ಇದ್ದಾರೆ. ಪಾರಿವಾಳ, ಗಿಳಿ, ನವಿಲುಗಳಿಗೆ ಮನೆ ಆವರಣದಲ್ಲಿ ಜಾಗ ಕೊಟ್ಟವರು ಇದ್ದಾರೆ. ಇಲ್ಲೋರ್ವ ರಾಜಸ್ಥಾನದ ದಂಪತಿಗಳಿದ್ದಾರೆ. ನೂರಾರು ಪಾರಿವಾಳಗಳನ್ನ ತಮ್ಮ ಆಪ್ತತೆಯಿಂದಲೇ ಕರೆಯುತ್ತಾರೆ. ಸೈನಿಕ ಶಿಸ್ತಿನಂತೆ ಪಾರಿವಾಳಗಳು ಅವರ ಕಾಳುಗಳಿಗಾಗಿಯೇ ಕಾದು ಕುಳಿತಿರ್ತವೆ. ಅಷ್ಟಕ್ಕೂ ಕಾರವಾರದಲ್ಲಿರುವ ಪಾರಿವಾಳಗಳಿಗೂ ರಾಜಸ್ಥಾನದ ದಂಪತಿಗಳಿಗೂ ಏನು ಸಂಬಂಧ ಅಂತೀರಾ? ಇದೇ ನೋಡಿ ನಮ್ಮ ಇವತ್ತಿನ ಸೂಪರ್ ಸ್ಟೋರಿಯಲ್ಲಿ. ಈ ದೃಶ್ಯ ನೋಡಿ. ಬೆಳ್ಳಂಬೆಳಿಗ್ಗೆ 6:30 ಸಮಯ. ಕಾರವಾರ ನಗರದ ಟಾಗೋರ್ ಕಡಲ ತೀರದ ಮಯೂರವರ್ಮ ವೇದಿಕೆ ಪಕ್ಕದಲ್ಲಿ ಹಾದು ಹೋಗಿರುವ ವಿದ್ಯುತ್ ತಂತಿಯ ಮೇಲೆ ಸಾಲುಗಟ್ಟಿ ಕುಳಿತಿರುವ ಪಾರಿವಾಳಗಳು ದೂರದಿಂದ ನೋಡಿದ್ರೆ ಪತಾಕೆಯಂತೆ ಕಂಡು ಬರುತ್ತವೆ. ಅಲ್ಲೇ ಪಕ್ಕದ ಗ್ರೀನ್ ರೂಮ್ನ ಚಾವಣಿಯ ಮೇಲೆ ಮತ್ತೊಂದಿಷ್ಟು ಪಾರಿವಾಳಗಳು ಗುಂಪಾಗಿ ಕುಳಿತಿರುತ್ತವೆ. ಹಾಗಾದ್ರೆ ಇವು ಬೆಳ್ಳಂಬೆಳಿಗ್ಗೆ ಇಲ್ಲಿ ಕುಳಿತಿರುವುದಾದ್ರೂ ಯಾಕೆ ಎನ್ನುವ ಪ್ರಶ್ನೆ ಮೂಡುವುದು ಸಹಜ. ಕಳೆದ ಕೆಲ ತಿಂಗಳಿಂದ ಕಾರವಾರದ ಕಡಲ ತೀರಕ್ಕೆ ವಿಹಾರಕ್ಕೆಂದು ಹೋಗುವವರಿಗೆ ಪಾರಿವಾಳಗಳ ಈ ಸಾಲು ಸಾಲು ನೋಡೋದೇ ಚಂದ. ನೂರಾರು ಸಂಖ್ಯೆಯ ಪಾರಿವಾಳಗಳು ಅಲ್ಲಿ ಹಾಜರಿ ಹಾಕಿರುವ ಉದ್ದೇಶವೆಂದ್ರೆ ತಮಗೆ ಮುಂಜಾನೆ ಹೊಟ್ಟೆಗೆಂದು ಕಾಳು ಕೊಡುವ ವ್ಯಕ್ತಿಗಾಗಿ. ಅವರ ಆಗಮನದ ನಿರೀಕ್ಷೆಯಲ್ಲೇ ಅರ್ಧ ಗಂಟೆ ಮೊದಲೇ ಎಲ್ಲಿಂದಲೋ ಹಾರಿ ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತವೆ. ಅಷ್ಟಕ್ಕೂ ನಿತ್ಯವೂ ಕಾಳು ಹಾಕುವವರು ಯಾರು ಅಂತೀರಾ? ಅದೇ ರಾಜಸ್ಥಾನದ ದಂಪತಿ ಮೊಹಮ್ಮದ್ ರಫೀಕ್ ಮತ್ತು ಅವರ ಪತ್ನಿ ಸಬೀನಾ. ಕಳೆದ 5-6 ತಿಂಗಳಿಂದ 16 ಕಿಲೋ ಗೋಧಿ ಮತ್ತು ಅಕ್ಕಿ ಮಿಶ್ರಿತ ಕಾಳನ್ನ ಪಾರಿವಾಳಗಳಿಗೆ ತಂದು ಹಾಕುವ ರಫೀಕ್ ಮತ್ತು ಸಬೀನಾ ದಂಪತಿಯ ಪಾರಿವಾಳ ಪ್ರೀತಿ ಅವ್ಯಕ್ತವಾದುದು. ಕಾರವಾರದ ನೌಕಾನೆಲೆಯ ನಿರ್ಮಾಣ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿರುವ 54ರ ವಯಸ್ಸಿನ ಮೊಹಮ್ಮದ್ ರಫೀಕ್ ಈ ಪಾರಿವಾಳ ಪ್ರೀತಿಯನ್ನ ಹಿಂದಿನಿಂದಲೂ ರೂಢಿಸಿಕೊಂಡವರು. ಸದ್ಯ ಕೋಡಿ ಭಾಗದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿರುವ ಅವರು ನಿತ್ಯವೂ ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ಬೀಚ್ಗೆ ಬರುವಾಗ 16 ಕಿಲೋ ಕಾಳುಗಳನ್ನ ಹೊತ್ತು ತರ್ತಾರೆ. ಮೊದಲು ಚಿಕ್ಕ ಡಬ್ಬ ಒಂದರಲ್ಲಿ ತರ್ತಿದ್ದೆ. ಇದೀಗ ಪಾರಿವಾಳಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿವೆ. ಹೀಗಾಗಿ ಚೀಲದಲ್ಲಿ ಹೊತ್ತು ತರುವಂತಾಗಿದೆ ಎನ್ನುತ್ತಾರೆ ಮೊಹಮ್ಮದ್ ರಫೀಕ್. पहले मैंगलोर में कर रहा था। मैंगलोर में इधर आके एक 5-6 महीने से कर। इधर नहीं था ना, इधर आके स्टार्ट किया। देखो माशाल्लाह, देखो कितना खूब. ಇನ್ನು ಮೊಹಮ್ಮದ್ ರಫೀಕ್ ತರುವ ಕಾಳಿಗಾಗಿ ಕಾದು ಕುಳಿತುಕೊಳ್ಳುವ ಪಾರಿವಾಳಗಳ ಸಂಭ್ರಮವಂತೂ ಹೇಳತೀರದು. ರೇಷನ್ ಅಂಗಡಿಗೆ ಪಡಿತರಕ್ಕೆ ಜನ ಬೇಗ ಬಂದು ಸಾಲಿನಲ್ಲಿ ನಿಲ್ಲುವಂತೆ ಅರ್ಧ ತಾಸು ಮುಂಚಿತವಾಗಿ ಬಂದು ಕುಳಿತಿರುತ್ತವೆ. ಅವರು ಬರುವವರೆಗೂ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಎಂದು ಹಾರುತ್ತಲೇ ಕೂರುತ್ತಲೇ ಇರುತ್ತವೆ. ಅಲ್ಲದೆ ಕಾಳು ಇಕ್ಕುವ ಸ್ಥಳಕ್ಕೆ ಬಂದು ನಾನಿಲ್ಲಿ ತಾನಿಲ್ಲಿ ಎಂದು ಕುಳಿತು ಕಾಳು ತಿನ್ನುವ ಹಾಗೆ ರಿಹರ್ಸಲ್ ನಡೆಸುತ್ತವೆ. ಮೊಹಮ್ಮದ್ ರಫೀಕ್ ಕಾಳಿನ ಚೀಲ ಹೊತ್ತು ಮಯೂರವರ್ಮ ವೇದಿಕೆ ಏರುತ್ತಿದ್ದಂತೆ ಪಾರಿವಾಳಗಳು ಒಂದೇ ಸಮನೆ ಮೌನವಾಗುತ್ತವೆ. ಕಾಳಿಕ್ಕುವುದನ್ನ ನೋಡುತ್ತಲೇ ಸುಮ್ಮನಾಗುವ ಆ ಪಕ್ಷಿಗಳ ಪರಿ ಒಂದು ಕ್ಷಣ ಅಚ್ಚರಿಗೂ ಕಾರಣವಾಗುತ್ತವೆ. ತಂದ ಕಾಳುಗಳನ್ನ ಪಾಲು ಮಾಡಿ ಇಟ್ಟ ನಂತರವೇ ಗುಂಪಾಗಿ ಬಂದು ತಿನ್ನುವ ಪಾರಿವಾಳಗಳ ಶಿಸ್ತು ನಮಗೂ ಹಬ್ಬ ಎನಿಸದೇ ಇರುವುದು. ಪಾರಿವಾಳಗಳಿಗೆ ಕಾಳಿಕ್ಕುವ ಕಾಯಕ ಯಾವಾಗಿನಿಂದ ಶುರುವಾಯಿತೆನ್ನುವ ಬಗ್ಗೆ ಮಾತನಾಡಿರುವ ಮೊಹಮ್ಮದ್ ರಫೀಕ್, ತಮ್ಮ ತಂದೆಯವರು ಪಾರಿವಾಳಗಳಿಗೆ ಕಾಳು ಹಾಕ್ತಾ ಇದ್ರು. ಅದನ್ನ ನಾನು ಮುಂದುವರಿಸುತ್ತಿದ್ದೇನೆ. ಮಂಗಳೂರಿನಲ್ಲಿ ಕಳೆದ 5 ವರ್ಷಗಳಿಂದ ಪಾರಿವಾಳಗಳಿಗೆ ಕಾಳು ಹಾಕುತ್ತಿದ್ದೆ. ಅಲ್ಲಿ ಕನಿಷ್ಠ 25 ಕಿಲೋ ಕಾಳು ಬೇಕಾಗ್ತಿತ್ತು. ಕಾರವಾರಕ್ಕೆ ಬಂದ ಆರಂಭದಲ್ಲಿ ಬೀಚ್ಗೆ ವಾಕಿಂಗ್ಗೆ ಬರುತ್ತಿದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಾಳು ಹಾಕ್ತಿದ್ದೆ. ದಿನದಿಂದ ದಿನಕ್ಕೆ ಪಾರಿವಾಳಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಈಗ 16 ಕಿಲೋ ಕಾಳು ಹಾಕುತ್ತಿದ್ದೇನೆ ಎನ್ನುತ್ತಾರೆ. मेरा नाम मोहम्मद रफीक है, ये मेरी वाइफ है शबीना। हमारा 32 ईयर्स हो गए, 6 बच्चे के बाप है। आपको इसके बारे में क्यों इंटरेस्ट नहीं, ये मेरे मदर और फादर दोनों भी डाल रहे थे। हाँ, हमारी छत पे हमेशा डलता है। हम 28 साल आके मैंगलोर नहीं किया। 5 साल पहले थोड़ा सा एहसास हुआ कि चलो करेंगे, तो चालू किया था। 1 क्लास चालू किया था। उधर बहुत हो गया था, तो केजी बताने की जरूरत नहीं, इतना हो गया था। सुबह सुबह कर लेते हैं।
मालिक की मेहरबानी, अल्लाह की मेहरबानी होती है। पहले मैंगलोर में कृष्णापुरा ग्राउंड है उधर, हाँ उधर में ही कर रहा था लॉकडाउन में। उधर तो बहुत ज्यादा था, उधर तो कम से कम 2,500-3,000 कबूतर आता था। अभी तक तो स्टार्टिंग है, 5-6 महीने से। पहले 3 कबूतर था, अभी देखो हाँ। पहले 1 गिलास डालना चालू किया था, अभी 12 किलो है। 12 किलो अभी। वो धीरे धीरे बढ़ता जाएगा, जैसे कबूतर बढ़ते जाएगा वैसे बढ़ते जाएगा। ಇತ್ತೀಚೆಗೆ ಪಾರಿವಾಳಗಳಿಗೆ ಕಾಳು ಹಾಕುತ್ತಿರುವ ಕೆಲ ಯುವಕರು ಆಕ್ಷೇಪಿಸಿ ಮಯೂರ ವರ್ಮಾ ವೇದಿಕೆ ಮೇಲೆ ಕಾಳು ಹಾಕಬೇಡಿ, ಅಲ್ಲಿ ಹೊಲಸು ಆಗುತ್ತದೆ ಎಂದು ಜೋರಾಗಿಯೇ ಹೇಳಿದ್ರಂತೆ. ಆಗ ನೆರವಿಗೆ ಬಂದ ಪೊಲೀಸ್ ಸಿಬ್ಬಂದಿಯೋರ್ವರು ಹಾಗೆಲ್ಲ ಹೇಳ್ಬೇಡಿ, ಅವರು ಪಕ್ಷಿ ಪ್ರೇಮದಿಂದ ಮಾಡುತ್ತಿರುವ ಕಾಯಕ, ಇದರಿಂದ ಪಾರಿವಾಳಗಳು ದಿನವೂ ಆಹಾರಕ್ಕೆ ಬರುತ್ತವೆ ಎಂದಾಗ ಎಲ್ಲವೂ ಸರಿ ಹೋಯಿತು ಎನ್ನುವ ಮೊಹಮ್ಮದ್ ರಫೀಕ್ ಮಾನವ ಧರ್ಮಕ್ಕಿಂತ ಯಾವ ಧರ್ಮವೂ ಮೇಲಲ್ಲ, ಮನುಷ್ಯತ್ವದಿಂದ ಬಾಳಬೇಕಿದೆ. ನನ್ನ ಮಕ್ಕಳಿಬ್ಬರು ಎಂಜಿನಿಯರ್ ಆಗಿದ್ದಾರೆ, ಉಳಿದವರು ಕಲಿಯುತ್ತಿದ್ದಾರೆ, ನಾನು ಉದ್ಯೋಗಿ, ಹೀಗಾಗಿ ನನಗೇನು ಕೊರತೆ ಇಲ್ಲ. ಪಾರಿವಾಳಗಳಿಗೆ ಕಾಳು ಹಾಕುವುದ್ರಿಂದ ನನಗೆ ಜೀವನದಲ್ಲಿ ಸಂತೃಪ್ತಿ ಸಿಗ್ತಾ ಇದೆ. ಪಾರಿವಾಳಗಳು ಅದೆಷ್ಟು ಖುಷಿಯಿಂದ ಕಾಳನ್ನ ತಿನ್ನುತ್ತಿವೆ ನೋಡಿ, ಇದಕ್ಕಿಂತ ಮತ್ತೇನು ಖುಷಿ ಬೇಕು? ಮನುಷ್ಯ ಧರ್ಮಕ್ಕಿಂತ ಯಾವ ಧರ್ಮವೂ ಶ್ರೇಷ್ಠವಲ್ಲ ಎಂದು ಪ್ರೀತಿಯಿಂದಲೇ ಹೇಳುತ್ತಾರೆ ರಫೀಕ್. अभी इधर आके भी हम लोग को सीबोर्ड में इधर काम मिला था, इधर आके कर रहे हैं। और उसको अल्लाह का बहुत बड़ा एहसान है कि इधर आके भी हम थोड़ा शुरू किया। इधर हमारा कोई भी पहचान वाला नहीं है, अभी आप पहचान वाला। आपको ये काम पर बहुत खुश है? इधर दिल में सुकून, बेजुबान जान है, उसके नाम में सबका इतना खूबसूरत है। अल्लाह इसको बचा के रखे, हर नज़र बुरी नज़र से बचाए। इतना खूबसूरत है, एक तरफ समुद्र, एक तरफ नदी, 2 तरफ पहाड़। यहाँ के आदमी भी बहुत खूबसूरत है, बहुत अच्छे लोग हैं। अल्लाह इसको हर बुरी नजर से बचाए। इससे हम तो यही दुआ करते हैं, सुबह सुबह यही दुआ करते हैं। बहुत खूबसूरत है ना, देखो कितना अच्छा नज़ारा है, अल्लाह इसको बचा के रखे। ಹೌದು, ರಫೀಕ್ ಹೇಳುವಂತೆ ಮನುಷ್ಯ ಧರ್ಮವೇ ಎಲ್ಲದಕ್ಕಿಂತ ಶ್ರೇಷ್ಠ. ತಾನು ಬದುಕು, ತನ್ನ ಸುತ್ತಮುತ್ತಲಿನ ಜೀವಿಗಳಿಗೂ ಬದುಕಬೇಕೆನ್ನುವ ಮನೋಭಾವ ಎಲ್ಲರಲ್ಲೂ ಇರಬೇಕಿರುವುದೇ ದೂರದ ರಾಜಸ್ಥಾನದಿಂದ ಮಂಗಳೂರು ಮೂಲಕ ಕಾರವಾರಕ್ಕೆ ಬಂದ ರಫೀಕ್ ಸಬೀನಾ ದಂಪತಿ ಕಾರ್ಯ ಪಕ್ಷಿ ಪ್ರೇಮದ ಮತ್ತೊಂದು ಮಜಲು. ಇಂತಹ ಕಾರ್ಯಕ್ಕೆ ಬೆಂಬಲಿಸುವುದರ ಜೊತೆ ಇಂಥವರ ಸಂತತಿ ಮತ್ತಷ್ಟು ಬೆಳೆಯಲಿ ಎನ್ನುವುದೇ ಕರಾವಳಿ ಮುಂಜಾವು ಡಿಜಿಟಲ್ ಆಶಯವಾಗಿದೆ. ಇದೇ ನಮ್ಮ ಇವತ್ತಿನ ಸೂಪರ್ ಸ್ಟೋರಿ. ನಮಸ್ಕಾರ.